ಸತ್ತಾಗ ದೇಹಕ್ಕೆ ಬೆಂಕಿ ಹಚ್ಚುವವರಿಗಿಂತ ಬದುಕಿದ್ದಾಗ ಬದುಕಿಗೆ ಬೆಂಕಿ ಹಚ್ಚಿದವರೇ ಹೆಚ್ಚು. ನೋಯಿಸಿದವರಿಗೆ ಶಿಕ್ಷೆ, ನೊಂದವರಿಗೆ ರಕ್ಷೆ, ಮಾನ, ಪ್ರಾಣ, ದಾನ, ಧ್ಯಾನ ಎಲ್ಲವೂ ಭಗವಂತನ ವರದಾನ. ಮರೆಯಲೇಬಾರದು. ಮಾತನಾಡುವ ಮುನ್ನ 10 ಬಾರಿ ಯೋಚನೆ ಮಾಡಿ ಮಾತನಾಡಿ. ಮಾತನಾಡುವಂತಹ ಅವಕಾಶ ಸಿಕ್ಕರೆ ಒಬ್ಬರ ಮನಸ್ಸನ್ನು ನೋಯಿಸಿ ಮಾತನಾಡಬಾರದು. ನಮ್ಮ ಮಾತುಗಳು ದಾರಕ್ಕೆ ಜೋಡಿಸಿದ ಮುತ್ತಿನಂತೆ ಇರಬೇಕೇ ಹೊರತು ಕುತ್ತಿಗೆಗೆ ಬೀಳುವ ದಾರದಂತೆ ಇರಬಾರದು. ತುಂಬ ಮಾತನಾಡುವವರ ಮನಸ್ಸು ತೆರೆದಿಟ್ಟ ಪುಸ್ತಕದಂತೆ. ಅಲ್ಲಿ ಏನನ್ನೂ ಮುಚ್ಚಿಡಲು ಸಾಧ್ಯವಿಲ್ಲ. ಆಡುವ ಮಾತಿನಲ್ಲಿ ಹೃದಯದ ಭಾರವನ್ನು ಕಡಿಮೆ ಮಾಡಿಕೊಳ್ಳುವ ಮನಸ್ಥಿತಿ ಉಳ್ಳವರಾಗಿರುತ್ತಾರೆ. ಮನಸ್ಸಿನಲ್ಲಿ ಕೊಳಕನ್ನು ತುಂಬಿಕೊಂಡು ಹೊರಗಡೆ ಚಿನ್ನದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತಿದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಬಹಳ ಮುಖ್ಯ. ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣರಾದರೆ ಅದು ಕಾಡು ಮೃಗದಂತೆ ನಿಮ್ಮನ್ನು ಕಾಡುತ್ತದೆ. ಇನ್ನೊಬ್ಬರ ಸಂತೋಷಕ್ಕೆ ನೀವು ಕಾರಣರಾದರೆ ನಿಮ್ಮ ಜೀವನವೂ ಕೂಡ ಸಂತೋಷದಿಂದ ಕೂಡಿರುತ್ತೆ. ನೀವು ಏನನ್ನು ಕೊಡುತ್ತೀರೋ ಅದನ್ನೇ ಮರಳಿ ಪಡೆಯುತ್ತೀರಾ. ಮೌನ ಮತ್ತು ಮುಗುಳ್ನಗೆ ಎರಡು ಒಂದು ರೀತಿಯ ಶಕ್ತಿಶಾಲಿ ಸಾಧನೆಗಳು. ನಗುವು ಸಮಸ್ಯೆಗಳಿಗೆ ಪರಿಹಾರದ ದಾರಿ ತೋರಿಸಿದರೆ ಮೌನವು ಸಮಸ್ಯೆಗಳನ್ನು ಸೃಷ್ಟಿಯಾಗದಂತೆ ನೋಡಿಕೊಳ್ಳುತ್ತದೆ. ಪ್ರತಿ ಬಾರಿ ತಪ್ಪು ಮಾಡಿದಾಗಲೂ ಬದುಕು ಎಚ್ಚರಿಕೆಯ ಸಂದೇಶವನ್ನು ನಿಮಗೆ ರವಾನಿಸುತ್ತದೆ. ಅದನ್ನು ಎಚ್ಚೆತ್ತುಕೊಳ್ಳದೆ ಮನುಷ್ಯರು ಆಳವಾದ ಪ್ರಪಾತಕ್ಕೆ ಬಿದ್ದು ಹೋಗುತ್ತಾರೆ. ಹರಿ ಇಲ್ಲದೆ ಇದ್ದರೆ ಏನೂ ಇಲ್ಲ, ಭಗವಂತನಿಲ್ಲದೆ ನಾವೂ ಇಲ್ಲ. ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳನ್ನು. ನೀವು ಸ್ವೀಕರಿಸುವ ನೋವನ್ನು ನೀವು ನಿಯಂತ್ರಿಸದೇ ಇರಬಹುದು, ಆದರೆ ಆ ನೋವಿನಿಂದ ಏನು ಮಾಡಬೇಕು ಎಂದು ನೀವು ಖಂಡಿತ ನಿಯಂತ್ರಿಸಬಹುದಾಗಿದೆ. ಭಗವದ್ಗೀತೆಯು ನಮಗೆ ನಾವು ಕಷ್ಟದ ಸಮಯದಲ್ಲಿ ಈ ಅಂಶಗಳನ್ನು ನೆನಪಿಡುವುದಕ್ಕೆ ಹೇಳುತ್ತದೆ. ಈ ನೋವು ಖಂಡಿತ ಕೊನೆಗೊಳ್ಳುತ್ತದೆ. ನಿನ್ನ ಕಣ್ಣೀರು ಒಂದು ದಿನ ಖಂಡಿತ ನಿಲ್ಲುತ್ತದೆ. ಈ ಕಠಿಣ ಸಮಯವು ಹಾದು ಹೋಗುತ್ತದೆ. ಚಿಂತಿಸಬಾರದು, ತಾಳ್ಮೆಯಿಂದ ಇರಿ ಮತ್ತು ಯಾವಾಗಲೂ ಬದುಕಿನಲ್ಲಿ ಮುಂದುವರಿಯಿರಿ. ನಿಂತಲ್ಲೇ ನಿಂತರೆ ಜೀವನ ನಡೆಯುವುದಿಲ್ಲ. ಭಗವಂತ ಒಬ್ಬನೇ. ಭಗವಂತನಿಗೆ ಯಾರ ಅಗತ್ಯವೂ ಇಲ್ಲ. ಆದರೆ ನಮ್ಮೆಲ್ಲರಿಗೂ ಭಗವಂತನ ಅವಶ್ಯಕತೆ ತುಂಬ ಇದೆ. ಗುರಿಯನ್ನು ಕನಸೆಂದರೆ ನಿದ್ದೆ ಮಾಡಿದಾಗ ಬರುವುದಿಲ್ಲ. ನಿಜವಾದ ಗುರಿ ಎನ್ನುವ ಕನಸು ನಿದ್ದೆ ಮಾಡಲು ಬಿಡುವುದಿಲ್ಲ. ಯಾರಾದರೂ ನಿಮಗೆ ಕೆಡುಕನ್ನು ಬಯಸಿದರೆ ಅದು ಅವರ ಕರ್ಮ. ಇರುವುದು ನಮ್ಮ ಧರ್ಮವಾಗಲಿ. ಅಧಿಕವಾಗಿ ಯೋಚಿಸುವುದರಿಂದ ಸಮಯ ವ್ಯರ್ಥವಾಗಿ ಹೋಗುವುದರ ಜೊತೆಗೆ ಖುಷಿಯು ಕಳೆದು ಹೋಗುತ್ತದೆ. ಮೋಸದ ಉದ್ದೇಶ ಧರ್ಮವಾಗಿದ್ದರೆ ಮೋಸವೂ ಕೂಡ ಧರ್ಮವೇ. ಸುಳ್ಳಿಗೆ ಬೆಲೆ ಜಾಸ್ತಿ, ಸತ್ಯಕ್ಕೆ ಕೋಪ ಜಾಸ್ತಿ. ಸುಳ್ಳು ನಡೆಯುವ ಅಡ್ಡದಾರಿ ಯಾವತ್ತೂ ಶಾಶ್ವತವಾಗಿ ಇರುವುದಿಲ್ಲ. ಆದರೆ ಸತ್ಯದ ದಾರಿ ಯಾವತ್ತಿಗೂ ಶಾಶ್ವತವಾಗಿ ಇರುವಂತಾಗಿದೆ. ಎಲ್ಲರಿಗಿಂತ ನಾನು ಕೆಳಗಿದ್ದೇನೆ ಎಂದು ದುಃಖ ಪಡಬೇಡ. ಬೆಲೆ ಬಾಳುವ ಮುತ್ತು ರತ್ನ ಹಾವಳಿ ಎಲ್ಲವೂ ಭೂಮಿಯ ತಳದಲ್ಲಿ ಸಿಗುತ್ತದೆ. ಸಂತೋಷವಾಗಿರು. ಎಲ್ಲವೂ ಒಳ್ಳೆಯದೇ ಎಂಬ ಕಾರಣಕ್ಕಾಗಿ ಅಲ್ಲ, ನೀವು ಎಲ್ಲದರ ಉತ್ತಮ ಭಾಗವನ್ನು ಖಂಡಿತ ನೋಡಬಹುದು ಎಂದು. ಬದಲಾದವರ ಜೊತೆ ಬದಲಾಗುತ್ತಲೇ ಇರಬೇಕು. ನೀವು ಕೂಡ ನೀವೇ ಬೇಕು ಎನ್ನುವವರು ಖಂಡಿತ ನಿಮ್ಮ ಜೊತೆ ಬಂದು ನಿಮ್ಮೊಡನೆ ನಿಯತ್ತಾಗಿ ಇರುತ್ತಾರೆ. ಜೀವನದಲ್ಲಿ ಯಾವತ್ತೂ ನಟಿಸಲು ಹೋಗಬೇಡಿ. ಒಮ್ಮೆ ನಟಿಸಲು ಅಭ್ಯಾಸವಾದರೆ ಅದು ಜೀವನ ಪೂರ್ತಿ ನೀವು ನಟನೆಯನ್ನು ಬಿಡದೇ ಇರುವ ಹಾಗೆ ಮಾಡಿಬಿಡುತ್ತದೆ. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನಾವಶ್ಯಕ ಸಮಸ್ಯೆಗಳಿಂದ ರಕ್ಷಣೆ ಮಾಡುತ್ತದೆ. ಯಶಸ್ವಿ ಹೆಜ್ಜೆಗಳಿಗೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವ ಬಂಗಾರದಂಥ ಮಾತುಗಳನ್ನು ಅನುಸರಿಸಿ ನಡೆದರೆ ಜೀವನ ಒಂದು ಸುಖಕರವಾದ ಸುಂದರ ಪ್ರಯಾಣವಾಗುತ್ತದೆ. ನೀವು ಇಷ್ಟು ದೂರ ಬಂದಿರುವುದಕ್ಕೆ ಹೆಮ್ಮೆ ಪಡಿ. ಹಾಗೆ ಇನ್ನಷ್ಟು ದೂರ ಮುನ್ನುಗ್ಗಲು ಪ್ರಯತ್ನ ಪಡಿ. ಯಾಕೆಂದರೆ ನಿಮ್ಮಂತಹ ಬಲಶಾಲಿಗಳು ಯಾರಿರಲು ಸಾಧ್ಯವಿಲ್ಲ. ಇಷ್ಟೆಲ್ಲ ಕಷ್ಟಗಳಿದ್ದರೂ ಎಷ್ಟು ಮುಂದೆ ಬಂದಿದ್ದೀರಾ. ನೋವುಗಳನ್ನೆಲ್ಲ ನುಂಗಿದ್ದೀರಾ.
ಖಂಡಿತ ನೀವು ಶಕ್ತಿವಂತ ಎಂದರ್ಥ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಪ್ರಯತ್ನಗಳನ್ನೇ ಮಾಡದೇ ಇರುವುದು ದೊಡ್ಡ ಸೋಲು. ಒಬ್ಬರ ಬಾಳಲ್ಲಿ ಬೆಳಕಾಗದೇ ಇದ್ದರೂ ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಬಾಳಲ್ಲಿ ಕತ್ತಲು ಮಾತ್ರ ಮಾಡಬೇಡಿ. ಹಸಿದವರಿಗೆ ಒಂದು ಇಡೀ ಅನ್ನ ನೀಡಿದಾಗ ಸಿಗುವ ಸಂತೋಷ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಸಿಗುವಂತಹ ತೃಪ್ತಿ, ಎಷ್ಟೇ ನೋವಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂತಹ ನೆಮ್ಮದಿ, ಎಷ್ಟೇ ಹಣ ಅಂತಸ್ತು ಆಸ್ತಿ ಗಳಿಸಿದರೂ ಕೂಡ ಸಿಗುವ ಮಾತೇ ಇಲ್ಲ. ಕಾಣದ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ, ಮೇಲೆ ಒಬ್ಬ ಎಲ್ಲವನ್ನು ವೀಕ್ಷಿಸುತ್ತಿರುತ್ತಾನೆ. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೂ ಅವನು ಖಂಡಿತವಾಗಿಯೂ ನ್ಯಾಯ ನೀಡುತ್ತಾನೆ. ಗೆಲ್ಲುವುದರಿಂದ ಶಕ್ತಿ ಬರಲ್ಲ, ಸೋಲುವುದರಿಂದ ಶಕ್ತಿ ಬರುತ್ತದೆ. ನಗುವಿನಿಂದ ಕಾನ್ಫಿಡೆನ್ಸ್ ಬರಲ್ಲ, ನೋವಿನಿಂದ ಕಾನ್ಫಿಡೆನ್ಸ್ ಬರುತ್ತದೆ. ಅದಕ್ಕಾಗಿ ಸೋಲು ನೋವುಗಳನ್ನು ದ್ವೇಷಿಸಬೇಡಿ. ಅತಿಯಾಗಿ ಮಾತನಾಡುವವರ ಮುಂದೆ ಕೂರುವುದು ತುಂಬ ಕಷ್ಟ, ಅಲ್ಲಿ ನಮ್ಮ ಮಾತಿಗೆ ಅವಕಾಶವಿರೋಲ್ಲ. ತೀರ ಕಡಿಮೆ ಮಾತನಾಡುವವರ ಮುಂದೆ ಕೂರುವುದು ಇನ್ನೂ ಕಷ್ಟ, ಅಲ್ಲಿ ನಮ್ಮ ಮಾತಿನ ಅಗತ್ಯವಿರೋಲ್ಲ. ಅರ್ಥವಾದರೂ ಆಗದಿದ್ದರೂ, ಇಷ್ಟವಿದ್ದರೂ ಇಲ್ಲದಿದ್ದರೂ ಇನ್ನೊಬ್ಬರ ಬಾಳ ಪುಸ್ತಕದಲ್ಲಿ ನೀನೊಂದು ಅಧ್ಯಾಯವಷ್ಟೇ. ನಿನ್ನ ಅವಶ್ಯಕತೆ ಮುಗಿದ ಮೇಲೆ ಪುಟವನ್ನು ತಿರುಗಿಸಿಯೇ ಬಿಡುತ್ತಾರೆ. ಪರಿಚಯವಾದ ಹೊಸದರಲ್ಲಿ ತುಂಬ ಪ್ರೀತಿ, ತುಂಬ ಕಾಳಜಿ ವಹಿಸುತ್ತಾರೆ. ಆದರೆ ಅದೆಲ್ಲ ಕೊನೆಯವರೆಗೂ ಇರಲ್ಲ. ನಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ ಗೊತ್ತಾದರೆ ನಮ್ಮನ್ನು ಮಾತನಾಡಿಸುವುದಕ್ಕೆ ಅವರಿಗೆ ಸಮಯ ಇರೋಲ್ಲ. ನಾವು ಬೇರೆಯವರ ದೃಷ್ಟಿಯಲ್ಲಿ ಕೆಟ್ಟವರಾಗಲು ಅವರಿಗೆ ಕೆಡುಕು ಮಾಡಬೇಕೆಂದಿಲ್ಲ. ಅವರು ಮಾಡುವ ತಪ್ಪುಗಳನ್ನು ಹೇಳಿದರೂ ಸಾಕು, ಕೆಟ್ಟವರಾಗುತ್ತೇವೆ. ಜೀವನದಲ್ಲಿ ಹಣದ ಕೊರತೆ ಇದ್ದರೂ ಗುಣದ ಕೊರತೆ ಇರಬಾರದು. ಯಾಕೆಂದರೆ ಹಣವನ್ನು ಬೇರೆಯವರಿಂದ ಕೇಳಿ ಪಡೆಯಬಹುದು, ಆದರೆ ಗುಣವನ್ನು ಕೇಳಿ ಪಡೆಯಲು ಸಾಧ್ಯವಿಲ್ಲ. ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆಬರಹ ಸರಿಯಿಲ್ಲ ಅಂತ ಅಲ್ಲ, ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯ್ತಿವೆ ಎಂದರ್ಥ. ಸಮಯ, ಸ್ನೇಹ, ಆರೋಗ್ಯ ಇತ್ಯಾದಿಗಳಿಗೆ ಬೆಲೆ ಕಟ್ಟಲಾಗುವುದಿಲ್ಲ. ಕಳೆದುಕೊಂಡಾಗಲಷ್ಟೇ ಅವುಗಳ ನಿಜವಾದ ಬೆಲೆ ತಿಳಿಯುತ್ತದೆ. ಅವನ್ನು ಕಾಪಾಡಿಕೊಳ್ಳೋಣ. ಇನ್ನೊಬ್ಬರು ಹೇಗಿರಬೇಕು ಎಂದು ವಿಮರ್ಶಿಸುವ ಬದಲು ನಾವು ಹೇಗಿದ್ದೇವೆ ಎಂದು ನಮ್ಮೊಳಗೆ ಇಣುಕಿ ನೋಡಿಕೊಂಡು ನ್ಯೂನ್ಯತೆ ಸರಿಪಡಿಸಿಕೊಳ್ಳೋಣ. ಇವತ್ತು ನಮ್ಮನ್ನು ನೋಡಿ ನಗುವ ಜನಗಳು ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಕೂಡ ಬಂದೇ ಬರುತ್ತದೆ. ಇವತ್ತು ಸಮಯ ಅವರದ್ದೇ ಇರಬಹುದು, ನಾಳೆ ನಮ್ಮದ್ದೇ ಇರುತ್ತದೆ. ನೆನಪಿರಲಿ, ಕಾಲ ಯಾರ ಸ್ವತ್ತು ಅಲ್ಲ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.